ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂದ್ರೆ ನೋಡ್ತಾ ಇರ್ಬೋದು ನೀವು ಇಲ್ಲೇ ರೈಸ್ ತೋರ್ಸಾಕತ್ತೇನೆ ಅಂತ ಹೇಳಂದ್ರೆ ಒಂದು ರೈಸ್ ಐಟಮ್ನ ಆಗಿರ್ತೈತಿ. ಹಾಗಾದ್ರೆ ಏನು ಗೊತ್ತ್ರಿ, ಅದು ನಾವು ಮಾಡೋದು ಇವತ್ತು ಸ್ಪೆಷಲ್ ದೊನ್ನೆ ಬಿರಿಯಾನಿ, ವೆಜ್ ದೊನ್ನೆ ಬಿರಿಯಾನಿ. ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡ್ಕೊಳ್ಳೋಣ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಈಗ ಮೊದಲಿಗೆ ನಾನಿಲ್ಲೇ ಒಂದು ಪಾತ್ರೆ ಒಳಗೆ ಅಕ್ಕಿ ತೊಳೆದು ನೆನೆಸಿಟ್ಕೊಳಕತ್ತೇನೆ. ಈಗ 2 ಕಪ್ನಷ್ಟು ನಾ ಇಲ್ಲಿ ಅಕ್ಕಿ ತೊಗೊಂಡೇನಿ. ಅದನ್ನ ವಾಶ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳೋಣಂತ. ನೆಕ್ಸ್ಟ್ ಇಲ್ಲೇ ಒಂದು ಪಾತ್ರೆ ಒಳಗೆ ನಾವು ತರಕಾರಿನ ಮ್ಯಾರಿನೇಟ್ ಮಾಡ್ಕೋಬೇಕಾಕೈತಿ. ಅದಕ್ಕೆ ಇಲ್ಲೇ ಒಂದು ಅರ್ಧ ಬಟ್ಲನಷ್ಟು ಮೊಸರು ಹಾಕ್ಕೊಂಡೇನಿ. ಆಮ್ಯಾಗ 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪುಡಿ ನೋಡ್ರಿ. ಆಮ್ಯಾಗ ಇಲ್ಲೇ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೇನೆ. ತರಕಾರಿ ಅಂತೂ ಆಪ್ಷನಲ್ ರೀ, ನೀವು ಬೇಕಾದ ತರಕಾರಿನ ಇದ್ರೊಳಗೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲೇ ಬೀನ್ಸು, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಆಮೇಲೆ ಆಲೂಗಡ್ಡೆ ಇವು 4 ತರಕಾರಿ ತೊಗೊಂಡೇನಿ. ನೀವು ಬೇಕಾದ ತೊಗೋಬೋದು. ಇಲ್ಲೇ ಒಂದಕ್ಕೊಂದು ಹತ್ಕೋಬೇಕು, ಅಲ್ಲಿ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೋಬೇಕು. ಹೀಗಾಗಿ ಅದನ್ನ ಕೈಯೊಳಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳೋಣಂತ. ಇದು ಒಂದು ಅರ್ಧ ತಾಸು ಈ ಥರ ಮಾಡಿಕೊಂಡು ನೀವು ಫ್ರಿಜ್ನಾಗಾರ ಇಟ್ಕೋಬೋದು, ಇಲ್ಲಾಂದ್ರೆ ಹೊರಗೆ ಇಟ್ಕೊರಿ. ಈಗ ನಾ ಇಲ್ಲೊಂದು ಕುಕ್ಕರ್ನಾಗ 4 ಮೆಣಸು ಎಣ್ಣೆ ಹಾಕ್ಕೊಂಡೇನಿ. ಮೆಣಸು ಆಮ್ಯಾಗ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಆಮೇಲೆ 1 ಏಲಕ್ಕಿ ಹಾಕ್ಕೊಳಕತ್ತೀನಿ. ಆಮ್ಯಾಗ 1 ಇಂಚಿನಷ್ಟು ಚಕ್ಕೆ, ಆಮ್ಯಾಗ 4 ಲವಂಗ, ಆಮ್ಯಾಗ 1 ಪಲಾವ್ ಎಲೆ ಇಷ್ಟ ಹಾಕ್ಕೊಂಡೇನಿ. ಇನ್ನು ಇದಕ್ಕೆ ಸ್ಪೈಸಸ್ ಹಾಕ್ಕೋಬೇಕ್ರಿ, ಅದಕ್ಕೆ ನಾನು ಈಗ ಸದ್ಯಕ್ಕೆ ಇಷ್ಟು ಹಾಕ್ಕೊಂಡೇನಿ. ಇಲ್ಲೊಂದು ಅರ್ಧ ಬಟ್ಲನಷ್ಟು ಉಳ್ಳಾಗಡ್ಡಿ ತೊಗೊಂಡು ಫ್ರೈ ಮಾಡ್ಕೊಳಕತ್ತೇನಿ. ಇದು ಒಂದು ಸ್ವಲ್ಪ ಕೆಂಪಾಗುತ್ತನ ಫ್ರೈ ಮಾಡ್ಕೊಳ್ಳೋಣ. ಆಮ್ಯಾಗ ಹೆಚ್ಚಿದ್ದು ಶುಂಠಿ, ಆಮ್ಯಾಗ ಇಲ್ಲೇ 4 ಬೆಳ್ಳುಳ್ಳಿ ಹಾಕ್ಕೊಳಕತ್ತೇನೆ. ಯಾಕಂದ್ರೆ ನಾವು ಮ್ಯಾರಿನೇಟ್ ಮಾಡ್ಕೊಳಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇವಿ. ಆಮ್ಯಾಗ ಖಾರ ನೋಡಿ ಹಾಕ್ಕೋರಿ. ಇಲ್ಲಿ ನಾನು 4 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಆಮ್ಯಾಗ ಮ್ಯಾರಿನೇಟ್ ಮಾಡ್ಕೊಳಕ್ಕೂ ನಾವು ಒಣ ಖಾರ ಪುಡಿ ಹಾಕ್ಕೊಂಡೇವಿ, ಅದ್ರ ಸಂಬಂಧ. ಆಮ್ಯಾಗ ಇಲ್ಲೇ 1 ಮುಷ್ಟಿಯಷ್ಟು ನಾ ಇಲ್ಲೇ ಕೊತ್ತಂಬರಿ ಹಾಕ್ಕೊಳಕತ್ತೇನೆ. ನೀವು ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು. ಆಮ್ಯಾಗ 1 ಮುಷ್ಟಿಯಷ್ಟು ಪುದೀನ ಹಾಕ್ಕೊಳಕತ್ತೇನೆ. ಇವು ಅಷ್ಟು ಚೆಂದಾಗಿ ಸ್ವಲ್ಪ ಬಾಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 1 ಕಷ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡೇನಿ. ಅಂದ್ರೆ ಬಟ್ಲದ ಅಳತಿ ಹೇಳಬೇಕಂದ್ರೆ 1-2 ಬಟ್ಲದಷ್ಟು ಮೆಂತ್ಯ ಸೊಪ್ಪು ತೊಗೊಂಡೇನಿ. ಈಗ ನೋಡ್ರಿ, ಅದನ್ನ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಅದು ಪೂರ ಕರಗಬೇಕು ಎಣ್ಣೆ ಒಳಗನ. ಅಂದ್ರೆ ನೀವು ಎಷ್ಟು ಚಂದ ಮೆಂತ್ಯ ಸೊಪ್ಪು ಅದನ್ನ ಎಣ್ಣೆಗೆ ಫ್ರೈ ಮಾಡ್ಕೊತೀರಿ ಅಷ್ಟು ಕಹಿ ಕಡಿಮೆ ಆಕೈತಿ, ನಮ್ಗೆ ಕಹಿ ಅನ್ಸಂಗಿಲ್ಲ. ನೋಡ್ರಿ, ಈಗ ನೀಟಾಗಿ ಮೆಂತ್ಯ ಸೊಪ್ಪು ಎಲ್ಲ ಬಾಡೈತಿ. ನಾವು 1 ಕಟ್ ಹಾಕೊಂಡ್ರು ಅದು ಇಷ್ಟ ಆಗೈತಿ. ಈಗ ನೆಕ್ಸ್ಟ್ ಇದನ್ನ ನಾವು ಒಂದು ಜಾರಿಗೆ ಹಾಕಿ ರುಬ್ಕೊಂಡು ತೊಗೋಬೇಕಾಕೈತಿ. ಇದು ಅದಕ್ಕಿಂತ ಮೊದಲು ಫುಲ್ಲು ತಣ್ಣಗಾಗಬೇಕು. ನೋಡ್ರಿ, ಈಗ ನಾ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಫುಲ್ ತಣ್ಣಗಾಗಕ್ಕೆ ಬಿಟ್ಟೇನಿ. ಈಗ ತಣ್ಣಗಾದ್ಮ್ಯಾಗ ನಾವು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಫಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಂತಂದ್ರೆ ತರಿಯಾಗಿದ್ದನ್ನ ರುಬ್ಕೊಂಬರ್ಬೇಕ್ರಿ, ನೀರು ಹಾಕ್ಲಾರ್ದಂಗೆ. ನೋಡ್ರಿ, ಈಗ ನೀರು ಹಾಕ್ಲಾರ್ದಂಗೆ ತರಿಯಾಗಿ ರುಬ್ಕೊಂಬಂದೇನಿ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ಬೇಕ್ರಿ, ಪೂರ ಪೇಸ್ಟ್ ಆಗ್ಬೇಕು. ನೋಡ್ರಿ, ಈ ಥರ ಆಗ್ಬೇಕು, ಹಂಗೆ ರುಬ್ಕೋಬೇಕು. ಈಗ ನಾನಿಲ್ಲೇ ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆ, ಆಮ್ಯಾಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳಕತ್ತೀನಿ. ನೀವು ಪೂರ ತುಪ್ಪನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಅನ್ನಕ್ಕೆ ಹಾಕಿ ಮಾಡ್ತಾರಲ್ಲ ಅದು ಎಲೆ ಹಾಕ್ಕೊಳಕತ್ತೀನಿ. ಆಮ್ಯಾಗ ಪಲಾವ್ ಎಲೆ, ಆಮ್ಯಾಗ ಇಲ್ಲೇ ಕಲ್ಲು ಹೂ ಅಂತಾರಲ್ಲ ಅದು, ಆಮ್ಯಾಗ 4 ಮೆಣಸು, ಆಮ್ಯಾಗ 1 ದೊಡ್ಡ ಏಲಕ್ಕಿ, ಆಮ್ಯಾಗ 2 ಸಾದಾ ನಾವು ಯಾವಾಗಲೂ ಬಳಸ್ತೇವಲ್ಲ ಆ ಏಲಕ್ಕಿ, ಆಮ್ಯಾಗ ಇಲ್ಲಿದೆ ಜಾವಿತ್ರಿ ಇಲ್ಲ ಜಾಪತ್ರಿ ಅಂತಲೂ ಕರೀತಾರೆ. ಆಮ್ಯಾಗ ಇಲ್ಲಿ 4 ಮರಾಠ ಮೊಗ್ಗು ಹಾಕ್ಕೊಳಕತ್ತೇನಿ. ಆಮೇಲೆ ಲಾಸ್ಟಿಗೆ 1 ಅರ್ಧ ಚಕ್ಕಿ, ಆಮೇಲೆ ಲಾಸ್ಟಿಗೆ ಇಲ್ಲೇ ನಾನು ಶಾಜೀರಿಗೆ ಹಾಕೊಂಡೇನಿ.
ಇವು ಎಲ್ಲಾದರೂ ನಿಮ್ಗೆ ಮಸಾಲೆ ಅಂಗಡಿ ಒಳಗೆ ಸಿಗ್ತಾವೆ. ಈಗ ಒಂದು ಮೀಡಿಯಮ್ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಇದನ್ನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೋಬೇಕು. ನೋಡ್ರಿ, ಇದು ಫುಲ್ಲು ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಈಗ ಫ್ರೈ ಆಗೈತಿ. ಈಗ ನೆಕ್ಸ್ಟ್ ಇಲ್ಲೇ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ತರಕಾರಿ, ಅದನ್ನು ಹಾಕ್ಕೊಳಕತ್ತೇನಿ. ನೋಡ್ರಿ, ಈಗ ಹಾಕ್ಕೊಂಡು ಇದನ್ನೂ ಅಷ್ಟೇ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇವು ಒಂದು ಅರ್ಧ ಫ್ರೈ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾವೇನು ರುಬ್ಕೊಂಡಿದ್ವಲ್ಲ ಗ್ರೀನ್ ಕಲರ್ದು ಪೇಸ್ಟ್, ಅದನ್ನ ಹಾಕ್ಕೊಳಕತ್ತೇನೆ. ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಎಲ್ಲ ಹಾಕಿದ್ದೆ. ಈಗ ಅದನ್ನ ತರಕಾರಿಗೆ ಎಲ್ಲ ನೀಟಾಗಿ ಅಂಟ್ಕೋಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಎಷ್ಟು ಚಂದ ಕಾಣಿಸಕತ್ತೈತಿ ಗ್ರೀನ್ ಕಲರ್ದು. ನಾವು ಸೊಪ್ಪು ತಿನ್ನಂಗಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಅದು ಆಮ್ಯಾಗ ತರಕಾರಿನೂ ಭಾಳಷ್ಟು ತಿನ್ಬೋದು. ಇಲ್ಲೇ ನಾನು 1-2 ಸ್ಪೂನಷ್ಟು ಉಪ್ಪು ತೊಗೊತೀನಿ. ನೋಡಿರಿ, ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ತೊಗೋರಿ. ನೋಡಿರಿ, ಈಗ ನೀಟಾಗಿ ಕೈ ಆಡಿಸ್ಕೊಂಡು ತೊಗೊಳೋಣಂತ. ಇವು ತರಕಾರಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗೈತಿ. ಈಗ ನೋಡ್ರಿ, ಈಗ ಅರ್ಧ ತರಕಾರಿ ಆಗೈತಿ. ಈಗ ಅದಕ್ಕೆ ನಾವು ಮೊದಲ ನೆನೆಸಿಟ್ಕೊಂಡಿದ್ದು ಅಕ್ಕಿ ಹಾಕ್ಕೊಳಕತ್ತೇನೆ. ಅಕ್ಕಿನ ಹಾಕಿ ಅಕ್ಕಿನ ಹುರ್ಕೋಬೇಕು. ನಾವಿಲ್ಲ ಅಕ್ಕಿ ಹುರ್ಕೊಳ್ಳೋದ್ರಿಂದ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ. ಅಕ್ಕಿ ಪಲಾವು ಉದುರು ಹಾಕೈತಿ. ನೋಡ್ರಿ, ಈಗ ಅದು ಗ್ರೀನ್ ಕಲರ್ ಪೇಸ್ಟಿನ ನೀರು ಏನೈತಲ್ಲ ಅದು ಪೂರ ಡ್ರೈ ಆಗೈತಿ. ಈಗ ನಾನು 1-2 ನೀರು ಅಳತಿ ಮಾಡಿಟ್ಕೊಂಡು ನೀರು ಹಾಕ್ಕೊಂಡೇನಿ. ನನಗೆ ಇಲ್ಲೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಂತ ಹೇಳಿ ನಾನು ಉಪ್ಪು ಹಾಕ್ಕೊಳಕತ್ತೇನೆ. ನೀವು ಸರಿ ಇದ್ರೆ ಬಿಡ್ಬೋದು. ಆಮ್ಯಾಗ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಕೊಳಕತ್ತೇನೆ ರುಚಿಗೆ. ಈಗ ನಾವು ಆಗಲೇ ಹುಳಿಗೆ ಅಂಥೇಳಿ ಮೊಸರು ಹಾಕ್ಕೊಂಡೇವಿ. ಇದು ಸ್ವಲ್ಪ ಕುದಿಬೇಕ್ರಿ. ಅಲ್ಲಿ ತನಕ ಮುಚ್ಚಬಾರ್ದು. ಈಗ ಲೈಟಾಗಿ ಕುದಿಯಾಕತ್ತೈತಿ. ಈಗ ನಾವು ಮುಚ್ಚಿ 1-2 ವಿಷಲ್ ಹೊಡೆಸ್ಕೊತೇನೆ ನಾನು. ಈಗ 2 ವಿಷಲ್ ಆದ್ಮೇಲೆ ನೋಡ್ರಿ ಹೆಂಗೆ ಕಾಣಕತ್ತೈತಿ ನಮ್ಮದು ದೊನ್ನೆ ಬಿರಿಯಾನಿ. ಒಂದಕ್ಕೊಂದು ಅಂಟಿಲ್ಲ, ಅಷ್ಟು ಚಲೋಗಿ ಬಂದೈತಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಿಂಗೆ ನಾವು ಹಾಕೋ ವಿಡಿಯೋಗಳು ಅಂದ್ರೆ ನಿಮ್ಗೆ ಮೊದಲ ಬರ್ತಾವೆ. ನಿಮ್ಮ ಟೈಮ್ನ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಭಾಳ ಧನ್ಯವಾದಗಳು. ಹಿಂಗೆ ಫಾಲೋ ಮಾಡಿರಿ. ನೋಡಿರಿ, ನೋಡಿದ್ರನ ತಿನ್ಬೇಕು ಅನ್ನಿಸ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಧನ್ಯವಾದಗಳು.